ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ 13 ಜನ ಮೈಕ್ರೋ ಫೈನಾನ್ಸ್ ಅಬ್ಬರಕ್ಕೆ ಬಲಿಯಾಗಿದ್ದಾರೆ. 13 ಜನ ಯಾರು ಶ್ರೀಮಂತರಲ್ಲ, ಎಲ್ಲ 20,000, 30,000, 9,000ಕ್ಕೆ ಬಲಿಯಾದವರು. ಇವತ್ತು ತೋರಿಸ್ತೀನಿ ನಿಮಗೆ. ನರೇಂದ್ರ ಮೋದಿಯಿಂದ ಹಿಡಿದು ಸಿದ್ದರಾಮಯ್ಯನವರ ತನಕ ಎಲ್ಲ ರಾಜಕಾರಣಿಗಳು ಎಷ್ಟೆಷ್ಟು ಸಾಲ ಇದೆ. ಇವ್ರಿಗೆ ಯಾಕೆ ಪ್ರಾಬ್ಲಮ್ ಆಗಲ್ಲ, ಬಡವರೇ ಯಾಕೆ ಸಾಯಬೇಕು ಹಾಗಂತ ನಾನು ಆ ಥರ ಹೇಳ್ತಾ ಇರೋದಲ್ಲ. ಧೈರ್ಯ ಕೆಡಬೇಡ್ರಿ. ಸಾಲ ಮಾಡಿದ್ದೀರ ಅನ್ನೋ ಕಾರಣಕ್ಕಾಗಿ ಜಗತ್ತೇ ಸಾಲದಲ್ಲಿದೆ. ಪ್ರತಿಯೊಬ್ಬ ಬೈಕ್ ತಗೊಂಡಿದ್ದು, ಮನೆ ತಗೊಂಡಿದ್ದು, ಕಾರ್ ತಗೊಂಡಿದ್ದು, ಮದುವೆ ಮಾಡಿಸಿದ್ದು, ಮಕ್ಕಳನ್ನು ಓದಿಸಿದ್ದು ಎಲ್ಲ ಸಾಲದಲ್ಲೇ. ಒಂದು ಧೈರ್ಯ ಇಲ್ಲಿ ತೀರಿಸ್ತೀನಿ ಅಂತೇಳಿ ಆತ್ಮಹತ್ಯೆ ಮಾತ್ರ ಮಾಡ್ಕೋಬೇಡಿ. ಹಾಗಂತ ನಿಮಗೆ ಕಿರಿಕಿರಿ ಮಾಡೋರನ್ನ ಕೇವಲ ಸರ್ಕಾರ ಹೇಳ್ತು ಅಂತೇಳಿ ನಾವು ಸರ್ಕಾರ ಹೇಳಿದೆ ಅಂತ ಇಲ್ಲ. ಕ್ಯಾಮ್ರಾ ಕಳಿಸ್ತೀನಿ ನಿಮ್ಮ ಹತ್ರಕ್ಕೆ, ಕ್ಯಾಮರಾ ಕಳಿಸ್ತೀನಿ ನಿಮ್ಮ ಹತ್ರಕ್ಕೆ. ಕಾನೂನನ್ನು ಮೀರಿ ಯಾರಾದರೂ ಈ ಥರ ಬಡ್ಡಿ ವಸೂಲಿ ಮಾಡ್ತಾ ಇದ್ರೆ ತಾಯಂದ್ರ ನಿಮ್ಮ ಜೊತೆ ನಾವಿದ್ದೀವಿ. ಸಿದ್ದರಾಮಯ್ಯವ್ರಿಗೆ ಪದೇ ಪದೇ ಹೇಳಿದ್ವಿ, ಅಹಿಂದ ನಾಯಕ ಅಂತ ಹೇಳಿದ್ರೆ ಸಾಲದು, ಅದೇ ಅಹಿಂದ ಮಕ್ಕಳ ಕಣ್ಣೀರು ಒರೆಸಿ ಅಂತ. ಅದರ ಅರ್ಥ ಕೇವಲ ಅಹಿಂದ ಮಕ್ಕಳು ಅಂತಲ್ಲ, ಎಲ್ಲ ಜಾತಿಯವರು ಬರ್ತಾರೆ. ಇಲ್ಲಿ ಮಾನವೀಯತೆ, ಬಡವರು ಏನು ನಾವು ಶ್ರೇಷ್ಠ ನಮಗೆ ಬೇರೆ ಕೆಲಸ ಎಲ್ಲ ನೋಡಿ ಮಾಡ್ಕೊಂಡಿದ್ದೀವಲ್ವಾ. ಅವನು ಗ್ರೇಟು, ಇವನು ಈ ಜಾತಿ. ಊಟ, ಬಡತನ, ನಿದ್ದೆ ಎಲ್ಲ ಒಂದೇ. ಶ್ರೀಮಂತನಿಗೆ ಸ್ಪೆಷಲ್ ಆಗೇನು ಬರೋದಿಲ್ಲ. ಆದರೆ ಬಡವರ ಪರವಾಗಿ ಇವತ್ತು ನಿಂತಿದ್ದೀವಿ. ಜಾತಿ ಮತ ಭೇದ ಎಲ್ಲವನ್ನು ಮರೆತು ಅವರ ಪರವಾಗಿ ಇಂತಿಂಥ ಪ್ರಾಬ್ಲಮ್ ಆಗಿದೆ ಮುಖ್ಯಮಂತ್ರಿಗಳೇ ಅಂತ ಹೇಳಿದಾಗ ಸಿದ್ದರಾಮಯ್ಯನವರ ಸರ್ಕಾರ ಕಣ್ಣು ಬಿಟ್ಟಿದೆ. ಇನ್ನು ಮುಂದೆ ಮನಸ್ಸೋ ಇಚ್ಛೆ ನೀವು ಬಡ್ಡಿ ತಗೊಳ್ಳೋಂಗಿಲ್ಲ, ಕಿರಿಕಿರಿ ಮಾಡೋಂಗಿಲ್ಲ, 5 ಗಂಟೆ ನಂತರಕ್ಕೆ ಹೋಗೋಂಗಿಲ್ಲ, ರೌಡಿಗಳನ್ನು ಕಳಿಸೋಂಗಿಲ್ಲ, ಅದಕ್ಕೊಂದು ನಂಬರ್. ಆಮೇಲೆ ನೀವು ಕೂಡ ಶಿಸ್ತಲ್ಲಿರಬೇಕು. ತಾಕತ್ತಿದ್ರೆ ಮಾತ್ರ ಕಟ್ಟಲಿಕ್ಕೆ ಸಾಧ್ಯ ಇದ್ದರೆ ಮಾತ್ರ ಎಷ್ಟು ಬೇಕಷ್ಟು ತಗೋಬೇಕು. ಎಲ್ಲ ವಿಚಾರಗಳ ಬಗ್ಗೆ ಸಿದ್ದರಾಮಯ್ಯವರು ಮಾತಾಡಿದ್ದಾರೆ. ನಮ್ಮ ನಿರಂತರವಾದಂಥ ರಿಪೋರ್ಟ್ ಏನು ಫಲ ಕೊಟ್ಟಿದೆ ನಮ್ಮ ತಾಯಂದಿರಿಗೆ ಬನ್ನಿ ನೋಡೋಣ. ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು. 5 ಗಂಟೆ ನಂತರ ವಸೂಲಿಗೆ ಹೋಗಬಾರದು. ಮೈಕ್ರೋ ಫೈನಾನ್ಸ್ಗೆ ಸುಗ್ರೀವಾಜ್ಞೆ ಹೊಡೆತ. ಬಡ್ಡಿ ದಾದಾಗಿರಿಗೆ ಬ್ರೇಕ್ ಹಾಕಿದ ಟಗರು. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಿವೆ. ಕಂಪನಿಗಳ ಕಾರ್ಯಾಚರಣೆ ಮತ್ತು ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಇಂದು ಸಭೆ ನಡೆಸಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಯಾರೂ ಕೂಡ ಸಾಲ ವಸೂಲಿ ಮಾಡಬೇಡಿ ಅಂತ ಹೇಳಲ್ಲ, ಆದ್ರೆ ವಸೂಲಾತಿ ವೇಳೆ ಕಿರುಕುಳ ಮಾಡಬಾರ್ದು ಅಂದ್ರು. ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ, ವಸೂಲು ಮಾಡಬೇಡಿ ಅಂತ ಹೇಳಲ್ಲ. ಆದರೆ ವಸೂಲು ಮಾಡುವಾಗ ಕಿರುಕುಳ ಕೊಡಬಾರ್ದು, ಯಾರಿಗೂ ಎರಾಶ್ ಮಾಡಬಾರ್ದು. ವಸೂಲಿ ಕ್ರಮ ಮಾಡುವಾಗ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು. ಕಾನೂನು. ಸಂಜೆ 5 ಗಂಟೆ ನಂತರ ವಸೂಲಿಗೆ ಬ್ರೇಕ್. 5 ಗಂಟೆ ನಂತರ ವಸೂಲಿಗೆ ಹೋಗಬಾರ್ದು. ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲು ಮಾಡ್ತಕ್ಕಂಥ ಕ್ರಮವನ್ನು ವಿರೋಧ ಮಾಡಿದ್ದೀವಿ. ಅದನ್ನು ಮಾಡಬಾರ್ದು. ಔಟ್ಸೋರ್ಸಿಂಗ್ ಏನು ಮಾಡ್ತಾರೆ, ಈಗ ಔಟ್ಸೋರ್ಸಿಂಗ್ ಕೊಟ್ಬಿಡೋದು ವಸೂಲಿಗೆ. ಗೂಂಡಾಗಳನ್ನು ಬಳಕೆ ಮಾಡೋದು, ರೌಡಿಗಳನ್ನು ಬಳಕೆ ಮಾಡೋದು, ಅದನ್ನು ಮಾಡಬಾರ್ದು. ಸುಗ್ರೀವಾಜ್ಞೆ ತರಲು ಮುಂದಾದ ಸರ್ಕಾರ. ಡಿಸಿಷನ್ ಒಂದು ಜನತೆ ಪ್ಯಾನಿಕ್ ಆಗಿದ್ದಾರೆ, ಒಂದು ಸಂದೇಶ ಕೊಡ್ತಾರೆ ಈ ಸಭೆ ಮೂಲಕ. ಒಳ್ಳೆ ಯಾರು ಪ್ಯಾನಿಕ್ ಆಗ್ಬೇಕಾದಂತ ಅಗತ್ಯ ಇಲ್ಲ. ದಿ ಗೌರ್ಮೆಂಟ್ ಎಲ್ಲ ರೀತಿಯಲ್ಲೂ ಕೂಡ ಕ್ರಮ ತಗೊಳ್ತೀವಿ, ಕಿರುಕುಳ ತಪ್ಪಿಸ್ತೀವಿ ಅಂತಕ್ಕಂಥದ್ದನ್ನ ಹೊಸ ಸುಗ್ರೀವಾಜ್ಞೆ ಮಾಡ್ತಾ ಇದ್ದೀವಿ, ಹೊಸ ಕಾನೂನು ಮಾಡ್ತಾ ಇದ್ದೀವಿ. ಕಾನೂನು ಮಾಡಿ ಅವರಿಗೆ ಕಿರುಕುಳ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ. ಪೊಲೀಸರಿಗೆ ಅಧಿಕಾರ ಇದೆ ಸರ್. ಈಗ ಸುಮೋಟೋ ಪ್ರಕರಣ ದಾಖಲೆ ಅಂತ ಹೇಳಿ ಪೊಲೀಸರು ಸುಮೋಟೋ ದಾಖಲೆ ಮಾಡಿಕೊಳ್ಳಿ ಅಂತ ಹೇಳಿದ್ರು. ಸುಮೋಟೋನು ಮಾಡಿಕೊ ಅಂತ ಹೇಳಿ. ಅಸಲಿಗಿಂತ ಹೆಚ್ಚು ಬಡ್ಡಿ ವಸೂಲಿ ಮಾಡಬಾರ್ದು. 20%, 24%, 25%, 29% ಹಿಂಗೆ ವಸೂಲು ಮಾಡ್ತಾ ಇರ್ತಾರೆ. ಆಮೇಲೆ ಅಸಲು ಇದ್ದ ಈಗ ಈ ದಾಮ್ದು ಪುಟ್ ಅಂತ ಒಂದು ಪ್ರಿನ್ಸಿಪಲ್ ಇದೆ, ದಾಮ್ದು ಪಟ್ ಅಂತ ಆ ಕಾನೂನು ಇದೆ.
ಆ ಕಾನೂನು ಪ್ರಕಾರ ಅಸಲಿಗಿಂತ ಬಡ್ಡಿ ಜಾಸ್ತಿ ವಸೂಲು ಮಾಡಬಾರ್ದು. ಕಿರುಕುಳ ಕೊಟ್ಟವರು ಇವತ್ತು ಹಂದರ್. ಹೋಮ್ ಮಿನಿಸ್ಟ್ರು, ಡಿಜಿ, ಕಮಿಷನರ್ಗಳು ಎಲ್ಲ ಯಾಕೆ ಕುಣಿಸ್ಕೊಂಡಿದ್ದೀವಿ? ಸಾಯಂಕಾಲದಷ್ಟೊತ್ತಿಗೆ ತೆಗೆದು ಒಳಗೆ ಹಾಕಿ ಅಂತ ಹೇಳಿದ್ವಿ. ಕೇಳಿದ್ರಲ್ಲ, ಸಾಲ ಮಾಡಿದವರಿಗೆ ಸಿಎಂ ಸಿದ್ದರಾಮಯ್ಯ ಸದ್ಯಕ್ಕೆ ರಿಲೀಫ್ ಕೊಟ್ಟಿರೋದಂತೂ ಸತ್ಯ. ವಿಜಯ್ ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ 13 ಜನ ಮೈಕ್ರೋ ಫೈನಾನ್ಸ್ ಅಬ್ಬರಕ್ಕೆ ಬಲಿಯಾಗಿದ್ದಾರೆ. 13 ಜನ ಯಾರು ಶ್ರೀಮಂತರಲ್ಲ, ಎಲ್ಲ 20,000, 30,000, 9,000ಕ್ಕೆ ಬಲಿಯಾದವರು. ಇವತ್ತು ತೋರಿಸ್ತೀನಿ ನಿಮಗೆ. ನರೇಂದ್ರ ಮೋದಿಯಿಂದ ಹಿಡಿದು ಸಿದ್ದರಾಮಯ್ಯನವರ ತನಕ ಎಲ್ಲ ರಾಜಕಾರಣಿಗಳು ಎಷ್ಟೆಷ್ಟು ಸಾಲ ಇದೆ. ಇವ್ರಿಗೆ ಯಾಕೆ ಪ್ರಾಬ್ಲಮ್ ಆಗಲ್ಲ, ಬಡವರು ಯಾಕೆ ಸಾಯಬೇಕು ಹಾಗಂತ ನಾನು ಆ ಥರ ಹೇಳ್ತಾ ಇರೋದಲ್ಲ. ಧೈರ್ಯ ಕೆಡಬೇಡ್ರಿ. ಸಾಲ ಮಾಡಿದ್ದೀರ ಅನ್ನೋ ಕಾರಣಕ್ಕಾಗಿ ಜಗತ್ತೇ ಸಾಲದಲ್ಲಿದೆ. ಪ್ರತಿಯೊಬ್ಬ ಬೈಕ್ ತಗೊಂಡಿದ್ದು, ಮನೆ ತಗೊಂಡಿದ್ದು, ಕಾರ್ ತಗೊಂಡಿದ್ದು, ಮದುವೆ ಮಾಡಿಸಿದ್ದು, ಮಕ್ಕಳನ್ನು ಓದಿಸಿದ್ದು ಎಲ್ಲ ಸಾಲದಲ್ಲೇ. ಒಂದು ಧೈರ್ಯ ಇಲ್ಲಿ ತೀರಿಸ್ತೀನಿ ಅಂತೇಳಿ ಆತ್ಮಹತ್ಯೆ ಮಾತ್ರ ಮಾಡ್ಕೋಬೇಡಿ. ಹಾಗಂತ ನಿಮಗೆ ಕಿರಿಕಿರಿ ಮಾಡೋರನ್ನ ಕೇವಲ ಸರ್ಕಾರ ಹೇಳ್ತು ಅಂತೇಳಿ ನಾವು ಸರ್ಕಾರ ಹೇಳಿದೆ ಅಂತ ಇಲ್ಲ. ಕ್ಯಾಮ್ರಾ ಕಳಿಸ್ತೀನಿ ನಿಮ್ಮ ಹತ್ರಕ್ಕೆ. ಕಾನೂನನ್ನು ಮೀರಿ ಯಾರಾದರೂ ಈ ಥರ ಬಡ್ಡಿ ವಸೂಲಿ ಮಾಡ್ತಾ ಇದ್ರೆ ತಾಯಂದ್ರ ನಿಮ್ಮ ಜೊತೆ ನಾವಿದ್ದೀವಿ. ಸಿದ್ದರಾಮಯ್ಯವ್ರಿಗೆ ಪದೇ ಪದೇ ಹೇಳಿದ್ವಿ, ಅಹಿಂದ ನಾಯಕ ಅಂತ ಹೇಳಿದ್ರೆ ಸಾಲದು, ಅದೇ ಅಹಿಂದ ಮಕ್ಕಳ ಕಣ್ಣೀರು ಒರೆಸಿ ಅಂತ. ಅದರ ಅರ್ಥ ಕೇವಲ ಅಹಿಂದ ಮಕ್ಕಳು ಅಂತಲ್ಲ, ಎಲ್ಲ ಜಾತಿಯವರು ಬರ್ತಾರೆ. ಇಲ್ಲಿ ಮಾನವೀಯತೆ, ಬಡವರು ಏನು ನಾವು ಶ್ರೇಷ್ಠ ನಾವು ಬೇರೆ ಕೆಲಸ ಎಲ್ಲ ನೋಡಿ ಮಾಡ್ಕೊಂಡಿದ್ದೀವಲ್ವಾ. ಅವನು ಗ್ರೇಟು, ಇವನು ಈ ಜಾತಿ. ಊಟ, ಬಡತನ, ನಿದ್ದೆ ಎಲ್ಲ ಒಂದೇ. ಶ್ರೀಮಂತನಿಗೆ ಸ್ಪೆಷಲ್ ಆಗೇನು ಬರೋದಿಲ್ಲ. ಆದರೆ ಬಡವರ ಪರವಾಗಿ ಇವತ್ತು ನಿಂತಿದ್ದೀವಿ. ಜಾತಿ, ಮತ, ಭೇದ ಎಲ್ಲವನ್ನು ಮರೆತು ಅವರ ಪರವಾಗಿ ಇಂತಿಂಥ ಪ್ರಾಬ್ಲಮ್ ಆಗಿದೆ ಮುಖ್ಯಮಂತ್ರಿಗಳೇ ಅಂತ ಹೇಳಿದಾಗ ಸಿದ್ದರಾಮಯ್ಯನವರ ಸರ್ಕಾರ ಕಣ್ಣು ಬಿಟ್ಟಿದೆ. ಇನ್ನು ಮುಂದೆ ಮನಸ್ಸೋ ಇಚ್ಛೆ ನೀವು ಬಡ್ಡಿ ತಗೊಳ್ಳೋಂಗಿಲ್ಲ, ಕಿರಿಕಿರಿ ಮಾಡೋಂಗಿಲ್ಲ, 5 ಗಂಟೆ ನಂತರಕ್ಕೆ ಹೋಗೋಂಗಿಲ್ಲ, ರೌಡಿಗಳನ್ನು ಕಳಿಸೋಂಗಿಲ್ಲ, ಅದಕ್ಕೊಂದು ನಂಬರ್. ಆಮೇಲೆ ನೀವು ಕೂಡ ಶಿಸ್ತಲ್ಲಿರಬೇಕು. ತಾಕತ್ತಿದ್ರೆ ಮಾತ್ರ ಕಟ್ಟಲಿಕ್ಕೆ ಸಾಧ್ಯ ಇದ್ದರೆ ಮಾತ್ರ ಎಷ್ಟು ಬೇಕಷ್ಟು ತಗೋಬೇಕು. ಎಲ್ಲ ವಿಚಾರಗಳ ಬಗ್ಗೆ ಸಿದ್ದರಾಮಯ್ಯವರು ಮಾತಾಡಿದ್ದಾರೆ. ನಮ್ಮ ನಿರಂತರವಾದಂಥ ರಿಪೋರ್ಟ್ ಏನು ಫಲ ಕೊಟ್ಟಿದೆ ನಮ್ಮ ತಾಯಂದ್ರಿಗೆ ಬನ್ನಿ ನೋಡೋಣ. ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು. 5 ಗಂಟೆ ನಂತರ ವಸೂಲಿಗೆ ಹೋಗಬಾರದು. ಮೈಕ್ರೋ ಫೈನಾನ್ಸ್ಗೆ ಸುಗ್ರೀವಾಜ್ಞೆ ಹೊಡೆತ. ಬಡ್ಡಿ ದಾದಾಗಿರಿಗೆ ಬ್ರೇಕ್ ಹಾಕಿದ ಟಗರು. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಿವೆ. ಕಂಪನಿಗಳ ಕಾರ್ಯಾಚರಣೆ ಮತ್ತು ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಇಂದು ಸಭೆ ನಡೆಸಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಯಾರೂ ಕೂಡ ಸಾಲ ವಸೂಲಿ ಮಾಡಬೇಡಿ ಅಂತ ಹೇಳಲ್ಲ, ಆದ್ರೆ ವಸೂಲಾತಿ ವೇಳೆ ಕಿರುಕುಳ ಮಾಡಬಾರ್ದು ಅಂದ್ರು. ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ, ವಸೂಲು ಮಾಡಬೇಡಿ ಅಂತ ಹೇಳಲ್ಲ. ಆದರೆ ವಸೂಲು ಮಾಡುವಾಗ ಕಿರುಕುಳ ಕೊಡಬಾರ್ದು, ಯಾರಿಗೂ ಎರಾಶ್ ಮಾಡಬಾರ್ದು. ವಸೂಲಿ ಕ್ರಮ ಮಾಡುವಾಗ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು. ಕಾನೂನು. ಸಂಜೆ 5 ಗಂಟೆ ನಂತರ ವಸೂಲಿಗೆ ಬ್ರೇಕ್. 5 ಗಂಟೆ ನಂತರ ವಸೂಲಿಗೆ ಹೋಗಬಾರ್ದು. ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲು ಮಾಡ್ತಕ್ಕಂಥ ಕ್ರಮವನ್ನು ವಿರೋಧ ಮಾಡಿದ್ದೀವಿ. ಅದನ್ನು ಮಾಡಬಾರ್ದು. ಔಟ್ಸೋರ್ಸಿಂಗ್ ಏನು ಮಾಡ್ತಾರೆ ಈಗ? ಔಟ್ಸೋರ್ಸಿಂಗ್ ಕೊಟ್ಬಿಡೋದು ವಸೂಲಿಗೆ. ಗೂಂಡಾಗಳನ್ನು ಬಳಕೆ ಮಾಡೋದು, ರೌಡಿಗಳನ್ನು ಬಳಕೆ ಮಾಡೋದು, ಅದನ್ನು ಮಾಡಬಾರ್ದು. ಸುಗ್ರೀವಾಜ್ಞೆ ತರಲು ಮುಂದಾದ ಸರ್ಕಾರ. ಡಿಸಿಷನ್ ಒಂದು ಜನತೆ ಪ್ಯಾನಿಕ್ ಆಗಿದ್ದಾರೆ, ಒಂದು ಸಂದೇಶ ಕೊಡ್ತಾರೆ ಇವಾಗ ಈ ಸಭೆ ಮೂಲಕ. ಒಳ್ಳೆ ಯಾರು ಪ್ಯಾನಿಕ್ ಆಗ್ಬೇಕಾದಂತ ಅಗತ್ಯ ಇಲ್ಲ. ದಿ ಗೌರ್ಮೆಂಟ್ ಎಲ್ಲ ರೀತಿ ಕೂಡ ಕ್ರಮ ತಗೊಳ್ತೀವಿ, ಕಿರುಕುಳ ತಪ್ಪಿಸ್ತೀವಿ ಅಂತಕ್ಕಂಥದ್ದನ್ನ ಹೊಸ ಸುಗ್ರೀವಾಜ್ಞೆ ಹೊಸ ಸುಗ್ರೀವಾಜ್ಞೆ ಮಾಡ್ತಾ ಇದ್ದೀವಿ, ಹೊಸ ಕಾನೂನು ಮಾಡ್ತಾ ಇದ್ದೀವಿ.
ಕಾನೂನು ಮಾಡಿ ಅವರಿಗೆ ಕಿರುಕುಳ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ. ಪೊಲೀಸರಿಗೆ ಅಧಿಕಾರ ಇದೆ ಸರ್, ಈಗ ಸುಮೋಟೋ ಪ್ರಕರಣ ದಾಖಲೆ ಅಂತ ಹೇಳಿದ್ರು. ಪೊಲೀಸರು ಸುಮೋಟೋ ದಾಖಲೆ ಮಾಡಿಕೊಳ್ಳಿ ಅಂತ ಏನಾದ್ರು ಹೇಳಿದ್ರು? ಸುವಮೋಟನು ಮಾಡಿರ್ಕೊ ಅಂತ ಹೇಳಿ. ಅಸಲಿಗಿಂತ ಹೆಚ್ಚು ಬಡ್ಡಿ ವಸೂಲಿ ಮಾಡಬಾರ್ದು. 20%, 24%, 25%, 29% ಹಿಂಗೆ ವಸೂಲು ಮಾಡ್ತಾ ಇರ್ತಾರೆ. ಆಮೇಲೆ ಅಸಲು ಇದ್ದ ಈಗ ಈ ದಾಮ್ದು ಪುಟ್ ಅಂತ ಒಂದು ಪ್ರಿನ್ಸಿಪಲ್ ಇದೆ, ದಾಮ್ದು ಪಟ್ ಅಂತ ಆ ಕಾನೂನು ಇದೆ. ಆ ಕಾನೂನು ಪ್ರಕಾರ ಅಸಲಿಗಿಂತ ಬಡ್ಡಿ ಜಾಸ್ತಿ ವಸೂಲು ಮಾಡಬಾರ್ದು. ಕಿರುಕುಳ ಕೊಟ್ಟವರು ಇವತ್ತು ಹಂದರ್. ಹೋಮ್ ಮಿನಿಸ್ಟ್ರು, DG, ಕಮಿಷನರ್ಗಳು ಎಲ್ಲ ಯಾಕೆ ಕುಣಿಸ್ಕೊಂಡಿದ್ದೀವಿ? ಸಾಯಂಕಾಲದಷ್ಟೊತ್ತಿಗೆ ತೆಗೆದು ಒಳಗೆ ಹಾಕಿ ಅಂತ ಹೇಳಿದ್ವಿ. ಕೇಳಿದ್ರಲ್ಲ, ಸಾಲ ಮಾಡಿದವರಿಗೆ ಸಿಎಂ ಸಿದ್ದರಾಮಯ್ಯ ಸದ್ಯಕ್ಕೆ ರಿಲೀಫ್ ಕೊಟ್ಟಿರೋದಂತೂ ಸತ್ಯ. ವಿಜಯ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.